ಅತ್ತೆ ಪದೇ ಪದೇ ನನ್ನ ತವ್ರ ಮನೆ ವಿಷಯಕ್ಕೆ ಬರಬೇಡಿ. ನಾನೇನು ಇಲ್ದಿರೋದು ಹೇಳಿಲ್ಲ ಕಣೆ, ಇರೋದನ್ನೇ ತಾನೇ ಹೇಳಿದ್ದು. ಇಲ್ಲೇನ್ ನಡೀತಿದೆ? ನಿಮ್ಮಮ್ಮಂಗೆ ಏನ್ ಅಧಿಕಾರ ಇದೆ ರೀ ನನ್ನ ತವ್ರ ಮನೆ ಬಗ್ಗೆ ಮಾತಾಡೋದಕ್ಕೆ? ಅಮ್ಮ ಏನಮ್ಮ ಇದೆಲ್ಲ? ಹೆಂಡತಿ ಗುಲಾಮ್ ಆಗಿಯಲ್ಲೋ, ಅವಳೇನು ಹೇಳಿದ್ರು ನಂಬ್ತಿಯಲ್ಲ. ದೀಪ ನೀನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ? ರೀ ನಿಮ್ಗೆ 32 ವಯಸ್ಸಾಗಿದೆ, ಇನ್ನು ನಿಮ್ಮಮ್ಮನ ಸೆರಗಿಟ್ಕೊಂಡು ಓಡಾಡ್ತಿರಲ್ಲ. ನಾನು ನಿಮ್ಮನ್ನ ನಂಬ್ಕೊಂಡು ಬಂದಿರೋದು. ನನ್ನ ಸುಖ ದುಃಖ ಎಲ್ಲದಕ್ಕೂ ನೀವೇ ಹೊಣೆ. ನಾನು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟಿದ್ದು. ಬೇರೆ ಮನೆ ಮಾಡಲೇಬೇಕು. ಅರೆ ಏನಾಯ್ತು ಅಂತ ಇವಾಗ ಮನೆ ಬಿಟ್ಟು ಹೋಗೋ ಮಾತು? ಇಷ್ಟು ವರ್ಷ ಹೊಟ್ಟೆ ಬಟ್ಟೆ ಕಟ್ಟಿ ನಾವು ಕಣಪ್ಪ ಸಾಕಿರೋದು, ಅವಳಲ್ಲ. ನಮಗೆ ವಯಸ್ಸಾದ ಕಾಲದಾಗೆ ನೀನು ಹೆಂಡತಿ ಮಕ್ಕಳು ಅಂತ ಹೋದ್ರೆ ನಮ್ದೇನು ಗತಿ? ತಂದೆ ತಾಯಿ ಅನ್ಸ್ಕೊಂಡ್ರೆ ನಾವು ವಿಷ ಕುಡಿಬೇಕಷ್ಟೇ ಕಣಪ್ಪ. ನೀನು ನನ್ನ ನಂಬ್ಕೊಂಡು ಬಂದಿದ್ಯಾ? ಕೊನೆಗಾಲದಲ್ಲಿ ಇವ್ರಿಗೆ ನಾನೇ ಆಸರೆ ಆಗ್ಬೇಕು. ಒಟ್ಟಿನಲ್ಲಿ ನಿಮ್ಮಿಬ್ರು ನಂಬಿಕೆ ನಾನು ಉಳಿಸ್ಕೋಬೇಕು. ನನಗೆ ಅವೆಲ್ಲ ಗೊತ್ತಿಲ್ಲ ಕಣ್ರಿ, ಬೇರೆ ಮನೆ ಮಾಡ್ಬೇಕಷ್ಟೇ. ಹೋಗೋದು ಹೋಗ್ತಾರ ಒಂದು ಸ್ವಲ್ಪ ವಿಷ ಕೊಟ್ಟು ಹೋಗ್ಬಿಟ್ರಪ್ಪ. ನಿಜ ಹೇಳ, ಈ ಥರದ ಸಿಚುಯೇಷನ್ನಲ್ಲಿ 1000 ಪಾಲು ನೆಮ್ಮದಿ ಅಂತ ಅನ್ಸುತ್ತೆ.